ಏನು ಕಲಿಕೆ ಅಂದ್ರೆ? ನಾವೀಗ ಸಾಮಾನ್ಯ ಅರ್ಥವನ್ನು ನೋಡ್ತೀವಿ, ಮನೋವೈಜ್ಞಾನಿಕವಾಗಿ ಅರ್ಥವನ್ನು ನೋಡ್ತೀವಿ. ಜ್ಞಾನಾರ್ಜನೆಯಲ್ಲ ಅಂದ್ರೆ ಕೇವಲ ಪುಸ್ತಕ ಓದುವುದು ಅಥವಾ ಬರೆಯುವುದಷ್ಟೇ ಕಲಿಕೆ ಅಲ್ಲ. ಸಾಮಾನ್ಯ ಅರ್ಥದಲ್ಲಿ ಏನಂತಾರೆ ಕಲಿಕೆ ಅಂತಂದ್ರೆ ಓದುದು, ಬರೆಯುವುದು, ಮಾತನಾಡುವುದು, ಇದೇ ಕಲಿಕೆ ಅಂತ ಹೇಳಿಬಿಡ್ತಾರೆ. ಆದ್ರೆ ಕೇವಲ ಜ್ಞಾನಾರ್ಜನೆಯಲ್ಲ ಕಲಿಕೆ ಅಂದ್ರೆ, ಇದು ವ್ಯಕ್ತಿಯ ಜೀವನ ಪರ್ಯಂತ ನಡೆಯುವ ಪ್ರಕ್ರಿಯೆಯಾಗಿದೆ. ಅವ ಹುಟ್ಟಿನಿಂದ ಸಾಯುವವರೆಗೂ ಒಂದಲ್ಲ ಒಂದು ವಿಚಾರಗಳನ್ನು, ಒಂದಲ್ಲ ಒಂದು ಸನ್ನಿವೇಶಗಳನ್ನು ಅನುಭವಿಸ್ತಾನೆ, ಸಂಘರ್ಷ ಏರ್ಪಡಿಸ್ಕೊಳ್ತಾನೆ, ಅದ್ರಿಂದ ಕಲಿತಾನೆ. ಅರ್ಥ ಆಯ್ತಾ? ಇದನ್ನ ಕಲಿಕೆ ಅಂತ ಹೇಳಬಹುದು. ಅರ್ಥ ಆಯ್ತಾ? ಅನುಭವದ ಪಾತ್ರ ಈ ಕಲಿಕೆ ಅಂದ್ರೆ, ಈಗ ನಾನು ಆಗ್ಲೇ ಹೇಳ್ದೆ ಹುಟ್ಟಿನಿಂದ ಸಾಯುವವರೆಗೆ ಅಂತ. ವ್ಯಕ್ತಿಯು ತನ್ನ ಪರಿಸರ ಮತ್ತು ಸನ್ನಿವೇಶಗಳೊಂದಿಗೆ ನಡೆಸುವ ಪರಸ್ಪರ ಕ್ರಿಯೆಯ ಫಲವೇ ಕಲಿಕೆ. ಇದು ಇಂಪಾರ್ಟೆಂಟ್, ನಿಮಗೆ ಇದು ಪ್ರಶ್ನೆ ಕೇಳಿದ್ದಾರೆ. ಅನುಭವ ಅಂದ್ರೆ ಏನು? ಅನುಭವ ಅಂತಂದ್ರೆ ಪರಿಸರ ಮತ್ತು ಸನ್ನಿವೇಶಗಳು. ಅಲ್ಲಿ ತಲೆದೋರ್ತದಲ್ಲ, ಆ ಹುಡ್ಗ ಸೈಕಲ್ ಹೊಡಿತಾ ಇದ್ದ, ಅಲ್ಲಿ ಏನಾಯ್ತು, ಅವನು ಬಿದ್ದ್ಬಿಟ್ಟ. ಅರ್ಥ ಆಯ್ತಾ? ಪರಸ್ಪರ ಕ್ರಿಯೆ ಆದ್ರೂ ಕೂಡ ಅವನು ಸೋಲಿಲ್ಲ, ಮತ್ತೆ ಎದ್ದು ಸೈಕಲ್ ಹೊಡಿತಾನೆ. ಅಂದ್ರೆ ಪರಿಸರ ಮತ್ತು ಸನ್ನಿವೇಶಗಳೊಂದಿಗೆ ಇರುವ ಪರಸ್ಪರ ಕ್ರಿಯೆಯ ಫಲವೇ ಕಲಿಕೆಯಾಗಿದೆ.